ಏನು ತಿಂಡಿಯನ್ನು ವಿತರಿಸಿದ್ರು, ಬಟ್ ಮಧ್ಯಾಹ್ನ ಊಟವನ್ನು ಕಟ್ ಮಾಡ್ತಾ ಇದ್ರು. ಮುಖಕ್ಕೆ ಪಂಚ್. ಬೆಂಗಳೂರಿನ ಕೋರಮಂಗಲದ 8ನೇ ಬ್ಲಾಕ್ನಲ್ಲಿ ಘಟನೆ. ಗ್ರಾಹಕ ಪೌಲ್ ಮೇಲೆ ಡೆಲಿವರಿ ಬಾಯ್ ಜೋಸೆಫ್ ಹಲ್ಲೆ ಮಾಡಿದ. ಬ್ಲಿಂಕಿಟ್ ಆಪ್ ಮುಖಾಂತರ ಸ್ನಾಕ್ಸ್ ಬುಕ್ ಮಾಡಿರ್ತಾನೆ ಪೌಲ್. ಬಿಲ್ಡಿಂಗ್ನ 2ನೇ ಮಹಡಿಯಲ್ಲಿದ್ದಂತಹ ಪೌಲ್ ಮನೆ. ಆದರೆ ಡೆಲಿವರಿ ಬಾಯ್ 4ನೇ ಮಹಡಿಗೆ ತೆರಳುತ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ 2ನೇ ಮಹಡಿಗೆ ಬರುವಂತೆ ಕರೆ ಮಾಡಿ ಸೂಚಿಸಿರ್ತಾನೆ ಪೌಲ್. 2ನೇ ಮಹಡಿಗೆ ಬರುವ ಬಗ್ಗೆ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗಿದೆ. ಕೋಪಗೊಂಡು ಜೋಸೆಫ್ನಿಂದ ಪೌಲ್ ಮುಖಕ್ಕೆ ಪಂಚ್ ಕೊಟ್ಟಿರುವಂಥದ್ದು. ಮೂಗಿನ ಶಸ್ತ್ರಚಿಕಿತ್ಸೆಗೆ ಕೇರಳಕ್ಕೆ ತೆರಳಿರುವಂತಹ ಪೌಲ್. ಕೋರಮಂಗಲ ಠಾಣೆಯಲ್ಲಿ ಜೋಸೆಫ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಮುಖಕ್ಕೆ ಪಂಚ್ ಕೊಟ್ಟಿದ್ದಾನೆ. ಗ್ರಾಹಕನ ಮೂಗು. ಈಗ ಶಸ್ತ್ರಚಿಕಿತ್ಸೆಗೆ ಕೇರಳಕ್ಕೆ ತೆರಳಿರುವಂಥದ್ದು. ಗ್ರಾಹಕ ಪೌಲ್ ಮೇಲೆ ಡೆಲಿವರಿ ಬಾಯ್ ಜೋಸೆಫ್ ಹಲ್ಲೆ ಮಾಡಿದ್ದಾನೆ. ಬ್ಲಿಂಕಿಟ್ ಆಪ್ ಮುಖಾಂತರ ಸ್ನಾಕ್ಸ್ ಅನ್ನು ಬುಕ್ ಮಾಡಿರ್ತಾನೆ ಪೌಲ್. 2ನೇ ಮಹಡಿ ಬದಲು 4ನೇ ಮಹಡಿಗೆ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಪೌಲ್ ಕರೆ ಮಾಡಿಬಿಟ್ಟು 2ನೇ ಮಹಡಿಗೆ ಬರುವಂತೆ ಸೂಚನೆ ಕೊಟ್ಟಂತಹ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಬಿಟ್ಟು ಜಗಳ ಆಗುತ್ತೆ. ಸೊ ಆಗ ಪೌಲ್ ಮುಖಕ್ಕೆ ಪಂಚ್ ಕೊಟ್ಟಿರುವಂಥದ್ದು ಜೋಸೆಫ್. ಮೂಗಿನ ಶಸ್ತ್ರಚಿಕಿತ್ಸೆಗೆ ಇದೀಗ ಕೇರಳಕ್ಕೆ ತೆರಳುತ್ತಾ ಇರುವಂಥದ್ದು ಜೋಸೆಫ್. ಸೊ ನೋಡ್ತಾ ಇರ್ಬೋದು, 4ನೇ ಮಹಡಿಗೆ ಹೋಗ್ತಾ ಇರುವಂತಹ ಜೋಸೆಫನ್ನು 2ನೇ ಮಹಡಿಗೆ ಇಲ್ಲಿರೋದು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದ್ಬಿಟ್ಟು ಗಲಾಟೆ ಆಗುತ್ತೆ. ಸೊ ಆಗ ಜೋಸೆಫ್ ಪೌಲ್ಗೆ ಪಂಚ್ ಕೊಟ್ಟಿರುವಂಥದ್ದು. ಸೊ ಶಸ್ತ್ರಚಿಕಿತ್ಸೆಗೆ ತೆರಳಿದ್ದಾರೆ. ಬ್ಲಿಂಕಿಟ್ ಆ್ಯಪ್ ಮುಖಾಂತರ ಸ್ನ್ಯಾಕ್ಸನ್ನು ಬುಕ್ ಮಾಡಿ ಮನೆಗೆ ತರಿಸ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಘಟನೆ. ಈಗ ಜೋಸೆಫ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಪೌಲ್ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ. ಬೆಂಗಳೂರಿನ ಕೋರಮಂಗಲದ 8ನೇ ಬ್ಲಾಕ್ನಲ್ಲಿ ನಡೆದಿರುವಂತಹ ಘಟನೆ. ಬ್ಲಿಂಕಿಟ್ ಆ್ಯಪ್ ಮುಖಾಂತರ ಸ್ನ್ಯಾಕ್ಸನ್ನು ಬುಕ್ ಮಾಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಘಟನೆ. ಇದೀಗ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವಂಥದ್ದು. ಮುಖಕ್ಕೆ ಪಂಚ್ ಕೊಟ್ಟಿದ್ದಾನೆ ಜೋಸೆಫ್. 4ನೇ ಮಹಡಿಗೆ ಹೋಗಿ ತೆರಳಿರ್ತಾನೆ. ಲೊಕೇಶನ್ ಹಾಕ್ತಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಗೂಗಲ್ ಮ್ಯಾಪಲ್ಲೂ ಕೂಡ ಒಮ್ಮೊಮ್ಮೆ ಎಡವಟ್ಟಾಗುತ್ತೆ. ಮತ್ತು ಇನ್ನು ಅಪಾರ್ಟ್ಮೆಂಟ್ಸು, ಫ್ಲ್ಯಾಟ್ಗಳು ಅಂತ ಬಂದಂತಹ ಸಂದರ್ಭದಲ್ಲೂ ಅಲ್ಲೂ ಕೂಡ ಒಂದಷ್ಟು ಕನ್ಫ್ಯೂಷನ್ಸು, ಗೊಂದಲಗಳು ಆಗೇ ಆಗುತ್ತೆ. ಸೊ ಮಾತಾಡುವಂತಹ ದಾಟಿ ಮತ್ತು ಕರೆಕ್ಟ್ ಅಡ್ರೆಸ್ಸನ್ನು ಹೇಳುವಂತಹ ದಾಟಿ, ಸೊ ಈ ಆಮೇಲೆ ಆನ್ ಟೈಮ್ ಬಂದು ರೀಚ್ ಆಗಿಲ್ಲ ಅನ್ನುವಂತಹ ಒಂದು ಕೋಪ ಕೂಡ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಇವ್ರು ಏನು ಹೇಳಿದ್ರು, ಅವ್ರು ಏನು ಹೇಳಿದ್ರು ಗೊತ್ತಿಲ್ಲ, ಗಲಾಟೆ ಅಂತೂ ನಡೆದಿದೆ. ಸೊ 4th ಫ್ಲೋರ್ಗೆ ಹೋಗ್ತಾ ಇರ್ತಾರೆ. ಸೊ ಆವಾಗ 4th ಫ್ಲೋರ್ ಅಲ್ಲ 2nd ಫ್ಲೋರ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಸೂಚನೆ ಕೊಟ್ಟಂತಹ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಗಲಾಟೆ. ಸೊ ಇದೀಗ ಗ್ರಾಹಕನ ಮುಖಕ್ಕೆ ಪಂಚ್ ಕೊಟ್ಟಿರುವಂತಹ ಡೆಲಿವರಿ ಬಾಯ್ ಜೋಸೆಫ್ ವಿರುದ್ಧ ಇದೀಗ ದೂರು ಕೂಡ ದಾಖಲಾಗಿದೆ. ಸದ್ಯಕ್ಕೆ ಪೌಲ್ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ.